ಈ 4 ಅಕ್ಷರದ ಹೆಸರಿನವರಿಗೆ ಮದುವೆಯಾದ ನಂತರ ಶ್ರೀಮಂತರಾಗುವ ಯೋಗ. ಸಂಗಾತಿ ಕಾಲಿಟ್ಟ ತಕ್ಷಣವೇ ಬದಲಾಗುತ್ತೆ ನಿಮ್ಮ ಭವಿಷ್ಯ. ಮದುವೆಯಾದ ತಕ್ಷಣ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ಮದುವೆಯ ನಂತರ ಇಬ್ಬರ ಜೀವನ, ಅವರ ಅದೃಷ್ಟ ಮತ್ತು ಭವಿಷ್ಯ ಒಂದಕ್ಕೊಂದು ಬೆಸೆದುಕೊಂಡು ಬಿಡುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವರಿಗೆ ಮದುವೆಗೂ ಮುಂಚೆ ಎಷ್ಟೇ ಕಷ್ಟಪಟ್ಟರೂ ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ. ಆದರೆ ಒಮ್ಮೆ ಮದುವೆಯಾಗಿ ಸಂಗಾತಿ ಮನೆಗೆ ಕಾಲಿಡುತ್ತಿದ್ದಂತೆಯೇ ಅವರ ಅದೃಷ್ಟದ ಬಾಗಿಲು ಜಟಕ್ ಅಂತ ತೆರೆದುಕೊಂಡ್ಬಿಡುತ್ತೆ. ನೋಡ್ತಿದ್ದಂತೆ ಕೋಟ್ಯಾಧಿಪತಿಗಳಾಗುವ ಯೋಗ ಕೂಡಿ ಬರುತ್ತೆ. ಜ್ಯೋತಿಷ್ಯದ ಪ್ರಕಾರ ಪ್ರಮುಖವಾಗಿ ಈ 4 ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳಿಗೆ ಮದುವೆಯ ನಂತರ ಸುವರ್ಣ ಕಾಲ ಆರಂಭವಾಗುತ್ತಂತೆ. ಹಾಗಾದ್ರೆ ಆ ಲಕ್ಕಿ 4 ಅಕ್ಷರಗಳು ಯಾವುವು, ಅದರಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಸಂಗಾತಿಯ ಹೆಸರು ಇದೆಯಾ ತಿಳಿಯಲು ಈ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಿಮ್ಮ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಜೊತೆಗೆ ಇದೇ ರೀತಿಯಲ್ಲಿ ಉಪಯುಕ್ತ ಮತ್ತು ನಿಖರವಾದ ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೆಯದಾಗಿ ಎ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಬಗ್ಗೆ ತಿಳಿಯೋಣ. ಎ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳು ಹುಟ್ಟಿನಿಂದಲೇ ತುಂಬಾ ಪರಿಶ್ರಮಿಗಳು. ಹಗಲು ರಾತ್ರಿ ಎಂದೇ ಕಷ್ಟಪಡ್ತಾರೆ. ಆದರೆ ಮದುವೆಗೆ ಮುಂಚೆ ಇವರು ಪಟ್ಟ ಕಷ್ಟಕ್ಕೆ ತಕ್ಕಂತೆ ಫಲ ಸಿಗುವುದು ತುಂಬಾ ವಿರಳ. ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? ಇವರು ಮದುವೆಯಾದ ತಕ್ಷಣವೇ ಇವರ ಜೀವನದಲ್ಲಿ ಒಂದು ಬಹುದೊಡ್ಡ ಯೂ ಟರ್ನ್ ಸಿಗುತ್ತೆ. ಹೌದು, ಇವರ ಸಂಗಾತಿಯ ಅದೃಷ್ಟದ ಪ್ರಭಾವದಿಂದ ಇವರ ವೃತ್ತಿ ಜೀವನ ಅಥವಾ ಬಿಸ್ನೆಸ್ ನಲ್ಲಿ ದಿಢೀರ್ ಯಶಸ್ಸು ಸಿಗಲು ಶುರುವಾಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕವಾಗಿ ತುಂಬಾ ಸದೃಢರಾಗುವ ಇವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಹಾಗೂ ಗೌರವವನ್ನ ಗಳಿಸ್ತಾರೆ. ನಿಮ್ಮ ಹೆಸರು ಕೂಡ ಎ ಅಕ್ಷರದಿಂದ ಶುರುವಾಗ್ತಿದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ನು ಎರಡನೆಯದಾಗಿ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವವರ ಬಗ್ಗೆ ಹೇಳೋದಾದ್ರೆ, ಎಸ್ ಅಕ್ಷರದಿಂದ ಹೆಸರು ಶುರುವಾಗುವವರು ಮೂಲತಃ ಬಹಳ ಪ್ರೀತಿ ಮತ್ತು ಕಾಳಜಿ ಉಳ್ಳವರು. ಬೇರೆಯವರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಇವರ ಜೀವನಕ್ಕೆ ಸಂಗಾತಿಯ ಪ್ರವೇಶವಾಗ್ತಿದ್ದಂತೆಯೇ ಇವರಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹ ತುಂಬಿಕೊಳ್ತದೆ. ಮದುವೆಯ ನಂತರ ಇವರ ಮನೆಯಲ್ಲಿದ್ದ ಆರ್ಥಿಕ ಕಷ್ಟಗಳೆಲ್ಲ ಒಂದೊಂದಾಗಿ ದೂರವಾಗ್ತವೆ. ನಿಜ ಹೇಳಬೇಕಂದ್ರೆ ಇವರ ಪಾಲಿಗೆ ಇವರ ಸಂಗಾತಿಯೇ ನಿಜವಾದ ಲಕ್ಕಿ ಚಾರ್ಮ್. ಬಹುಕಾಲದಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳೆಲ್ಲ ಚುರುಕುಗೊಳ್ತವೆ ಮತ್ತು ವ್ಯಾಪಾರ ಉದ್ಯಮದಲ್ಲಿ ಅನಿರೀಕ್ಷಿತ ಧನಲಾಭವನ್ನು ಪಡಿತಾರೆ. ಮೂರನೆಯದಾಗಿ ಎಂ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರ ಬಗ್ಗೆ ಕೇಳಿ. ಎಂ ಅಕ್ಷರದಿಂದ ಹೆಸರು ಶುರುವಾಗುವವರು ತುಂಬಾ ಬುದ್ಧಿವಂತರು. ಆದರೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಗೊಂದಲಕ್ಕೊಳಗಾಗ್ತಾರೆ ಅಥವಾ ಪರದಾಡ್ತಾರೆ. ಆದರೆ ವಿವಾಹದ ಬಳಿಕ ಸಂಗಾತಿ ನೀಡುವ ಬೆಂಬಲ ಮತ್ತು ಧೈರ್ಯದಿಂದ ಇವರಲ್ಲಿ ಆತ್ಮವಿಶ್ವಾಸ ದುಪ್ಪಟ್ಟಾಗ್ತದೆ. ತಮ್ಮ ಗುರಿಯತ್ತ ಸ್ಪಷ್ಟ ಗಮನ ಹರಿಸುವ ಇವರು ಮದುವೆಯ ನಂತರ ವೃತ್ತಿ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡ್ತಾರೆ. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಹೊಸ ಮನೆ, ಹೊಸ ವಾಹನ ಖರೀದಿಸುವ ಯೋಗವು ಇವರಿಗೆ ಒಲಿದು ಬರ್ತದೆ. ನಾಲ್ಕನೆಯದಾಗಿ ಆರ್ ಅಕ್ಷರದಿಂದ ಹೆಸರು ಶುರುವಾಗುವವರ ಬಗ್ಗೆ ಹೇಳೋದಾದ್ರೆ, ಆರ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳವರು ಹಾಗೂ ಸೃಜನಶೀಲರು. ಇವರ ಕನಸುಗಳು ಯಾವಾಗಲೂ ದೊಡ್ಡದಾಗಿರ್ತವೆ. ಆದರೆ ಮದುವೆಗೂ ಮುನ್ನ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳಿರ್ತವೆ. ವಿವಾಹದ ನಂತರ ಇವರ ಜೀವನದಲ್ಲಿ ಸ್ಥಿರತೆ ಹಾಗೂ ಸ್ಪಷ್ಟತೆ ಬರುತ್ತದೆ. ಸಂಗಾತಿಯ ಆಗಮನದಿಂದ ಇವರ ಅದೃಷ್ಟದ ಬಾಗಿಲು ತೆರೆದು ಸಮಾಜದಲ್ಲಿ ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ಆರ್ಥಿಕವಾಗಿ ವೇಗವಾಗಿ ಪ್ರಗತಿ ಸಾಧಿಸಿ ಅಂದುಕೊಂಡ ಗುರಿಯನ್ನ ಸುಲಭವಾಗಿ ತಲುಪ್ತಾರೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರ ಏನೇ ಹೇಳಿದ್ರೂ ಮನುಷ್ಯನ ಯಶಸ್ಸು ಮುಖ್ಯವಾಗಿ ಆತನ ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಉತ್ತಮ ನಡವಳಿಕೆಯ ಮೇಲೆಯೇ ನಿಂತಿರ್ತದೆ. ಹಾಗೆಯೇ ಸುಖಿ ದಾಂಪತ್ಯಕ್ಕೆ ಪರಸ್ಪರ ನಂಬಿಕೆ ಮತ್ತು ಗೌರವವೇ ಅಡಿಪಾಯ. ಹಾಗಾದ್ರೆ ನಿಮ್ಮ ಹೆಸರು ಅಥವಾ ನಿಮ್ಮ ಸಂಗಾತಿಯ ಹೆಸರು ಈ 4 ಅಕ್ಷರಗಳಲ್ಲಿ ಇದೆಯಾ? ಮದುವೆಯ ನಂತರ ನಿಮ್ಮ ಜೀವನದಲ್ಲಿಯೂ ಇದೇ ರೀತಿ ಬದಲಾವಣೆ ಆಗಿದೆಯಾ? ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.